ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗಿಂಗ್ ಕನ್ನಡ. ಇವತ್ತು ನಾನು 5:30ಗೆ ವಾಕಿಂಗ್ ಬಂದಿದ್ದೆ. ಅಲ್ಲೇ 5:45 ಆಗಿದೆ. ಇನ್ನೊಂದು 1/4 ಗಂಟೆ ವಾಕ್ ಮಾಡಿ ಮನೆಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸಿಕ್ಸ್ 30 ಆಗಿದೆ. ಕೆಲಸ ಮಾಡಬೇಕು, ತುಂಬ ಕೆಲಸ ಇದೆ. ವಾಕ್ ಮಾಡಿಕೊಂಡು ಟೈಮ್ ಆಗಿದೆ ಗೊತ್ತಾಗಲಿಲ್ಲ. ಹಾಗೆ ನನ್ನ ಫ್ರೆಂಡು ಫೋನ್ ಮಾಡಿದ್ದು, ಮಾತಾಡ್ಕೊಂಡು ವಾಕ್ ಮಾಡ್ತಾಲೇ ಇದ್ದೀನಿ, ಗೊತ್ತೇ ಆಗಿಲ್ಲ. ನಿಜವಾಗ್ಲೂ ತುಂಬ ಕೆಲಸ ಇದೆ, ಏನು ಮಾಡೋದು ಏನು. ಒಂದು 5 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ. ತುಂಬ ಸುಸ್ತಾಗುತ್ತೆ. ಇವಾಗ ತಾನೇ 1/2 ಅವರ್ ಮೇಲೆ ವಾಕ್ ಮಾಡಿದ್ದೀನಲ್ವ, ಸುಸ್ತಾಗುತ್ತೆ. ಆದ್ದರಿಂದ ಒಂಚೂರು ಒಂದು 5 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಕೆಲಸ ಮಾಡೋಕ್ಕೆ ಹೋಗ್ತೀನಿ. ಒಂದು ಗ್ಲಾಸ್ ಬಿಸಿನೀರು ಕುಡಿದು. ಇವಾಗ ವಾಕಿಂಗಿಂದ ಬಂದು ಒಂದು 10 ನಿಮಿಷ ಕೂತಿದ್ದು ಇವಾಗ ಟಿಫನ್ ಮಾಡೋಣ ಅಂತ ಬಂದೆ ಅಡುಗೆ ಮನೆಗೆ. ಬಿಸಿನೀರು ಕುಡಿದು ಹಸ್ಬೆಂಡ್ ಹೇಳಿದ್ದಾರೆ, ನಾನು ವೀಡಿಯೋ ಮಾಡ್ಕೊಡ್ತೀನಿ, ಸ್ವಲ್ಪ ರೆಡಿ ಮಾಡ್ಕೊ ಎಲ್ಲ ಅಂತ. ಮಲಗಿದ್ದಾರೆ, ಇವಾಗ ಬರ್ತಾರೆ. ಅಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡ್ಕೊತೀನಿ. ಮೊನ್ನೆ ತರಿಸಿದ್ದು ಮಶ್ರೂಮು ಸ್ವಲ್ಪ ಬ್ಲ್ಯಾಕ್ ಆದಂಗೆ ಆಗ್ಬಿಟ್ಟಿದೆ. ಅದೇ ಅಂದರೆ ಪ್ಯಾಕ್ ಆಗಿತ್ತಲ್ಲ. ಅವಳು ನೆಪ್ಸ್ರಿ ಹಂಗೆ ಇತ್ತು ನಾ. ಟೈಮ್ ಆಯ್ತು. ಭಾರಿ ಸಿಂಹ ಬಿಡು, ನಿನ್ನ ಮಗಳು ಸಿಂಹ ಅಂತೆ. ನಮ್ಮ ಮನೆಯವರು ನನ್ನ ಮಗನ್ನೇ ಆಗಲಿ ನನ್ನ ಮಗಳನ್ನೇ ಆಗಲಿ ಹಾಗೆ ಕರೆಯೋದು ಸಿಂಹ ಅಂತ. ಅವ್ರಿಗೊಂಥರ ನನ್ನ ಮಕ್ಕಳು ಸಿಂಹ ಅನ್ನೋ ಒಂಥರ ಫೀಲಿಂಗ್ ಅವ್ರಿಗೆ. ಸಿಂಹ ಅಂತ ಕರೀತಾರೆ. ಇಲ್ಲ ಇನ್ನೊಂದು ಏನೋ ಕರೀತಾರೆ ಮರ್ತೋಗಿದೆ. ಜಾಸ್ತಿ ಕರೆಯೋದು ಸಿಂಹ ಅಂತಲೇ. ಸಿಂಹ ಅಂತ ಕರೀತಾರೆ. ಅದಕ್ಕೆ ನಾನು ರೇಗಿಸ್ತಾ ಇರ್ತೀನಿ, ಇದು ಸಿಂಹ ಅಲ್ಲ, ಇದು ಇಲಿ ಅಂತ. ಯಾಕಂದರೆ ನನ್ನ ಮಗಳು ತುಂಬ ಹೆದರ್ಕೊಂತಾಳೆ. ಅದರಿಂದ ನಾನು ರೇಗಿಸ್ತೀನಿ, ನಿನ್ನ ಮಗಳು ಭಾರಿ ಸಿಂಹ ಬಿಡಪ್ಪ, ದೊಡ್ಡ ಇಲಿ ಅವಳು, ಒಂದು ಬೆಕ್ಕುಗೆ ಹೆದರ್ಕೊಂತಾಳೆ ಅನ್ನೋ ಥರ ನಾನು ರೇಗಿಸ್ತಾ ಇರ್ತೀನಿ. ಅದಕ್ಕೆ ಅವ್ರು ಹೇಳ್ತಾರೆ, ಇನ್ನೂ ಚಿಕ್ಕವಳಲ್ವಾ, ಇವಾಗ ಹಿಂಗೆ ಮುಂದಕ್ಕೆ ತುಂಬ ಸ್ಟ್ರಾಂಗ್ ಆಗಿರ್ತಾಳೆ ನನ್ನ ಮಗಳು ಅಂತ ಹೇಳ್ತಾ ಇರ್ತಾರೆ. ನಮ್ಮ ಮನೆಯವರು ಕ್ಯಾಮ್ರಾ ಹಿಡಿಯೋಕ್ಕೆ ರೆಡಿಯಾಗಿ ಕೂತಿದ್ದಾರೆ. ನಾನೇನಿನ್ನೂ ರೆಡಿಯಾಗಿಲ್ಲ. ಬೈತಾ ಇದ್ದೆ, ಬೇಗ ಬಾ, ಯಾಕೆ ಇನ್ನು ಮಲ್ಗೆ ಇರ್ದೀಯಾ, ಎದ್ದು ಬಾ ಅಂತ ಇದ್ದೆ. ಅದೇ ಅವ್ರು ಎದ್ದು ಬಂದು ಕೂತಿದ್ದಾರೆ. ಇವಾಗ ಮಶ್ರೂಮ್ ಬಿರಿಯಾನಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡು ಬಂದಿದ್ದಾರೆ ವಿಡಿಯೋ ಮಾಡ್ಕೊಡೋಕ್ಕೆ. ರುಬ್ಬಕ್ಕೆ 3 ಹಸಿಮೆಣಸಿನಕಾಯಿ, ಸ್ವಲ್ಪ 1.5 ಗೆಡ್ಡೆ ಬೆಳ್ಳುಳ್ಳಿ, 1 ಈರುಳ್ಳಿ, 1.5 ಇಂಚಷ್ಟು ಶುಂಠಿ, ಇಷ್ಟನ್ನ ಫಸ್ಟು ರುಬ್ಕೊತೀನಿ. ರುಬ್ಬನ್ ಮಾಡ್ರಿ. ಇವಾಗ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಲ್ಲ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಪುದೀನ ಸೇರಿಸ್ಕೊತೀನಿ. ಇದಕ್ಕೆ ಒಂದು 10 ಕಾಳಷ್ಟು ಮೆಣಸು ಸೇರಿಸ್ಕೊತೀನಿ. 10 ಸಾಕು. ಇವಾಗ 1/4 ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತೀನಿ. ನಾನು ರುಬ್ಬಕ್ಕೆ ಇಷ್ಟೇ ಹಾಕೊಳ್ಳೋದು. ನಾನು ವಿಡಿಯೋ ಮಾಡೋದು ನಿಮ್ಗೆ ಟಾರ್ಚರ್ ಆಗ್ತೈತಲ್ಲ ರೀ. ನಾನು ಫಸ್ಟ್ ಟೈಮ್ ಬಿರಿಯಾನಿ ಮಾಡಿದ್ದೆ. ಅವಾಗ ಹೇಳಿ, ಗೊತ್ತಿಲ್ಲ, ನೆನಪಿಲ್ವಾ ನಿನಗೆ? ನನಗೆ ಆಕ್ಸಿಡೆಂಟ್ ಆದಾಗ ಆಕ್ಸಿಡೆಂಟಲ್ಲಿ ನೀನು ರೆಸ್ಟಲ್ಲಿ ಇದ್ದಲ್ಲ, ಲವ್ ಮಾಡಬೇಕಾದ್ರೆ ಅವಾಗ ನೀನು ಬಿರಿಯಾನಿ ತಿನ್ಬೇಕು ಅಂದಿದ್ದಕ್ಕೆ ಮಾಡ್ಕೊಂಡ್ಬಂದಿದ್ದಲ್ಲ, ಅದೇ ಫಸ್ಟ್ ಟೈಮ್ ಬಿರಿಯಾನಿ ಮಾಡಿದ್ದು ನಾನು. ಆ ಬಿರಿಯಾನಿ ತಿಂದ್ಬಿಟ್ಟೆ ನಾನು ಫಿದಾ ಆಗ್ಬಿಟ್ಟಿದ್ದು. ಹಾಗಾದ್ರೆ ಅದಕ್ಕಿಂತ ಮುಂಚೆ ಲವ್ ಮಾಡ್ತಿದ್ದಿಲ್ವಾ ನೀನು? ಲವ್ ಮಾಡ್ತಿದ್ದಮ್ಮ.
ಬಿರಿಯಾನಿ ತಿಂದ್ಮೇಲೆ ಫಿದಾ ಮಾಡೋಕ್ಕೆ ಯಾರು ಬಿರಿಯಾನಿ ಹೋಟ್ಲಿಟ್ಟಿರೋರ್ನೇ ಆಗಬೇಕಾಗಿತ್ತು. ಇನ್ನೂ ಚೆನ್ನಾಗಿ ಮಾಡ್ಕೊಟ್ಟಿರೋರು ನಿಂಗೆ. ಇವಾಗ ಇಷ್ಟು ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕೋಬೇಕು. ಒಗ್ಗರಣೆಗೆ 1 ಈರುಳ್ಳಿ 2 ಟೊಮೊಟೊ ಇಷ್ಟೇನೆ ಹಾಕೋದು ನಾನು ಒಗ್ಗರಣೆಗೆ. ಪಲಾವ್ ಸ್ಪೈಸಸ್ಸು, ಕಲ್ಲುವು, ಚಕ್ಕೆ, ಮೆಣಸು ಮತ್ತು ಓಂಕಾಳು, ಸ್ವಲ್ಪ ಕಸೂರಿ ಮೇಥಿ ಇಷ್ಟನ್ನ ನಾನು ಒಗ್ಗರಣೆಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಜನ ಲವ್ ಸ್ಟೋರಿ ಕೇಳ್ತವ್ರೆ, ಮಾಡೋಣೇನ್ರಿ? ನಮ್ಮ ಲವ್ ಸ್ಟೋರಿ ಯಾಕೆ ಅವ್ರಿಗೆ ಶೇರ್ ಮಾಡ್ತೀವಿ ಪಾಪ, ಅವ್ರಿಗೂ ಬೇಜಾರಾಗುತ್ತೆ. ಏಕೆ ಬಿಡು, ಲವಲ್ಲಿ ಆ ಥರ ಎಲ್ಲ ಇದ್ದಿದ್ದೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಅದು ಹಾಕೋಣ. ತುಂಬ ಜನ ಕೇಳಿದ್ದಾರೆ ಲವ್ ಸ್ಟೋರಿ ಮಾಡಿ ಅಂತ. ನೋಡೋಣ, ಮಾಡೋಣ ನೆಕ್ಸ್ಟ್ ಯಾವಾಗಲಾದ್ರೂ. ಆಯಿತು. ಇವಾಗ ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 4 ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಒಂದು ಕಡೆ ಬಿಸಿನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಲಾವ್ ಸ್ಪೈಸಸ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಇವಾಗ ಅದನ್ನ ಸೇರಿಸ್ಕೊತೀನಿ. ಜಾಸ್ತಿ ಎಣ್ಣೆ ಕಾದ್ರೆ ಸೀದೋಗ್ಬಿಡುತ್ತೆ, ಅದರಿಂದ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಯ್ತಿದ್ದಂಗೆ ಹಾಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಹಾಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ರುಬ್ಬಿಕೊಂಡಿದ್ವಲ್ಲ ಮಸಾಲೆ, ಅದು ಹಾಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಹಾಕೊಂಡಿದ್ವಲ್ಲ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ 2 ಟೊಮೊಟೊ ಸೇರಿಸ್ಕೊಡ್ತೀನಿ. ಇವಾಗ ಟೊಮೊಟೊನು ಸೇರಿಸಿದ್ಮೇಲೆ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಮಶ್ರೂಮ್ ಹಾಕೊತೀನಿ. ಮಶ್ರೂಮ್ನ ಕಟ್ ಮಾಡಿ ತೊಳೆದು ಎತ್ತಿಟ್ಕೊಂಡಿದ್ದೆ. ಅಯ್ಯೋ, ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನು ಸೇರಿಸ್ಕೊಂಡಿದ್ವಲ್ಲ, ಕ್ಲೀನಾಗಿ ಉಪ್ಪೆಲ್ಲ ಹಿಡಿದು ಚೆನ್ನಾಗಿ ಮಶ್ರೂಮು ಫ್ರೈ ಆಗಬೇಕು. ಚೆನ್ನಾಗಿ ಬರ್ತಾಯಿದೆ ಸ್ಮೆಲ್ಲು. ನಿಮ್ಗೆ ಗೊತ್ತೇ ಅಲ್ವಾ? ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ 1 ಸ್ಪೂನಷ್ಟು ಗರಂ ಮಸಾಲ ಹಾಕೊತೀನಿ. ಮೊನ್ನೆ ಮೊಟ್ಟೆ ಬಿರಿಯಾನಿ ಮಾಡಿದ್ದಕ್ಕೆ ಯಾರೋ ಹೇಳಿದ್ರು ಉಪ್ಪೇ ಹಾಕಿಲ್ಲ ನೀವು ಅಂತ. ಉಪ್ಪು ಹಾಕಿದ್ದೀನಿ. ಅವ್ರನ್ನ ಕ್ಲೀನಾಗಿ ವಿಡಿಯೋ ಫುಲ್ ನೋಡಿಲ್ಲ ಅನಿಸುತ್ತೆ, ಅದರಿಂದ ಆ ಥರ ಕಮೆಂಟ್ ಮಾಡಿದರು. ಇವಾಗ 1 ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಬಿಸಿನೀರು ಕುದಿಸಿಟ್ಕೊಂಡಿದ್ವಲ್ಲ, ಅದನ್ನ ಹಾಕೋತಾ ಇದ್ದೀನಿ. ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕೊತಾ ಇದ್ದೀನಿ. ತಡಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಇವಾಗ ನೀರು ಚೆನ್ನಾಗಿ ಮಳ್ತಾ ಇದೆ. ಅಕ್ಕಿನ ತೊಳೆದು ಒಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಇವಾಗ ಇದನ್ನ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ನೆನೆಸಿಕೊಳ್ಳೋದು ಯಾಕೆ? ಅದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅನ್ನ, ಅದರಿಂದ ಉದ್ರುದ್ರಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಅಂದರೆ ಉದ್ರುದ್ರಾಗಿ ಬರಬೇಕು ಅಂದರೆ ನೀರ ಸಮಾನವಾಗಿ ಹಾಕೋಬೇಕು. ಇವಾಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅನ್ನೋ ಥರನೇ ಹಾಕೋಬೇಕು. ನಾನು ನೋಡಿದ್ದೆಲ್ಲ ನೀನು ನೀನು ಸುಂದ್ರ, ನೀನು ಸುಂದ್ರ, ನೀನು ನಾನು ನಿನ್ನ ನೋಡ್ಲಿಲ್ಲ, ನೀನೇ ನನ್ನ ನೋಡಿದ್ದು ಫಸ್ಟ್ ಟೈಮ್. ನೆನ್ಪಿಟ್ಕೊ, ಮರಿಬೇಡ. ಹೌದಾ? ನೋಡಿ ಹಿಂದೆ ಬಂದವನೇ ನೀನು ತಾನೆ. ಯಾರೋ ಮಾತಾಡ್ತಾ ಇದ್ದಾರೆ, ಡಿಸ್ಟರ್ಬೆನ್ಸು, ಏನು ಅನ್ಕೊಂಬೇಡಿ. ಇವಾಗ ಅಕ್ಕಿ ಹಾಕೊಂಡು ಒಂದ್ಸತಿ ಕ್ಲೀನಾಗಿ ತಿರ್ಕೊಂತೀನಿ. ಈ ಟೈಮಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹಾಕೊತೀನಿ.
ಚೆನ್ನಾಗಿದೆ, ಜಾಸ್ತಿ ಹಾಕು, ಚೆನ್ನಾಗಿರುತ್ತೆ. ಬೇಡ, ಹುಳಿ ಹುಳಿ ಆಗಿಬಿಡುತ್ತೆ. ಟೊಮೊಟೊ ಹಾಕಿದ್ದೀವಲ್ರಿ, ಒಂದು ಅರ್ಧ ನಿಂಬೆಹಣ್ಣು ಹಾಕೊಂಡಿದ್ದೀನಿ. ಇವಾಗ ಕ್ಲೀನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ರೆಡಿ ಮಾಡಿಸ್ಕೊಂತ ಹೇಳಿದೆ. ಮಾಡಿಸ್ಬೇಕು, ಆದರೆ ಏನು ಮಾಡೋದು, ಟೈಮ್ ಇಲ್ಲ. ಹೊಸ ತಗೊಡ್ತೀರಾ? ಅಲ್ಲ, 100 ರೂಪಾಯಿ ಕೊಟ್ಟು ರಬ್ಬರ್ ಹಾಕ್ಸೋಕ್ಕೆ ನಿನಗೆ ಹೊಸ ಕುಕ್ಕರ್ ತಗೊಡ್ತಾರಾ? ಹಾಂ. ಏಯ್, 100 ರೂಪಾಯಿ ರಬ್ಬರ್ ಚೆನ್ನಾಗಿದೆ ರೀ. ಆಟ ಓಡಿಸೋದಮ್ಮ ನಾವು, ಗೊತ್ತು, ಅದಕ್ಕೆ ಮದುವೆ ಆಗಿದ್ದು. ಇವಾಗ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. 2 ವಿಸಲ್ ಹೊಡ್ಸ್ಕೊಂಡಿದ್ದೀನಿ ನಾನು. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಕ್ಲೀನಾಗಿ ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಮಾತ್ರ ಕಮೆಂಟ್ ಮಾಡೋದು ಮರಿಬೇಡಿ. ಇವಾಗ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ನನಗೂ ಡ್ಯೂಟಿ ಟೈಮ್ ಆಗಿದೆ, ಹೋಗಬೇಕು. ಯಾವ ಥರ ಆಗೈತೆ ಅಂತ ಟೇಸ್ಟ್ ಮಾಡ್ತೀನಿ. ಸೇಮ್ ಚಿಕನ್ ಬಿರಿಯಾನಿ ಥರನೇ ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.